ನಮಸ್ತೆ, ವೆಲ್ಕಮ್ ಟು ಆಶಾ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬೆಳಗ್ಗೆನೇ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ತಂಗಿ ಮನೆಗೆ ಬಂದಿದ್ವಿ. ಹುಡುಗರಿಗೆಲ್ಲ ಎಕ್ಸಾಮ್ ನಡೀತಾ ಇದೆ. ಮಧ್ಯದಲ್ಲಿ ರಜೆ ಕೊಟ್ಟಿದ್ರಲ್ಲ, ಅಲ್ಲೊಂದಿನ ಇಲ್ಲೊಂದಿನ ಅಂತ ನಾವು ಎಕ್ಸಾಮ್ ಇದ್ದಾಗ ನಮ್ಮ ಮನೇಲಿ ರಜೆ ಕೊಟ್ಟಾಗ ನನ್ನ ತಂಗಿ ಮನೆಗೆ ಹಿಂಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀವಿ. ಬೆಳಗ್ಗೆ ನೋಡಿ ಸೂರ್ಯ ತುಂಬ ಚೆನ್ನಾಗಿ ಉದಯ ಆಯಿತು. ನಾನು ಫಸ್ಟ್ ಟೈಮ್ ನೋಡಿದ್ದು. ಎಷ್ಟು ಚೆನ್ನಾಗಿ ಉದಯ ಆಯಿತು ಗೊತ್ತಾ? ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತು ಅಲ್ಲೆಲ್ಲ ಪಕ್ಷಿಗಳ ಸೌಂಡು ಮತ್ತು ನವಿಲು ಸೌಂಡು ತುಂಬ ಇತ್ತು. ಅಲ್ಲಿ ಒಂದು ಸಾಂಗ್ ಹಾಕ್ಬಿಟ್ಟಿದ್ರು. ಅದು ಕಾಪಿ ರೈಟಿಂಗ್ ಬರುತ್ತೆ ಅಂತ ಫುಲ್ಲು ಮ್ಯೂಟ್ ಮಾಡಿಬಿಟ್ಟೆ. ಇಲ್ಲಾಂದರೆ ಅದೇ ಹಾಕಿದರೆ ಇನ್ನೂ ಚೆನ್ನಾಗಿತ್ತು. ನನ್ನ ವಾಯ್ಸ್ ಓವರ್ಗಿಂತ ಇನ್ನೂ ಅದೇ ಚೆನ್ನಾಗಿತ್ತು. ಒಳ್ಳೆ ನವಿಲುಗಳೆಲ್ಲ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ವು. ಮತ್ತು ಅದ್ರ ಸೌಂಡೆಲ್ಲ ಸಿಕ್ಕಾಬಟ್ಟೆ ಇತ್ತು. ಬೆಳಗ್ಗೆ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಸಾಂಗ್ ಹಾಕಿರೋದ್ರಿಂದ ಅದೆಲ್ಲ ಮ್ಯೂಟ್ ಮಾಡಿಬಿಟ್ಟೆ. ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ ಈಗ. ಅಮ್ಮ ಬೆಳಗ್ಗೆ ಅಡುಗೆ ಮಾಡ್ತಾಯಿದ್ರು. ಏನು ಮಾಡ್ತಿದ್ರು ಗೊತ್ತಿಲ್ಲ, ನೋಡೋಣ. ಅಮ್ಮ ಉಪ್ಪು ಸಾಂಬಾರು ಮಾಡಿದರು. ಸೊಪ್ಪು ಉಪ್ಪು ಸಾಂಬಾರು. ಸೊಪ್ಪು ತಗೊಂಡೋಗಿದ್ದೆ ನಾನು ನೈಟು. ಬೆಳಗ್ಗೆ ಉಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿದ್ರು ಅಮ್ಮ. ಅದಕ್ಕೆ ಬೆಳಗ್ಗೆನೇ ಎಲ್ಲರೂ ಮನೇಲಿದ್ರಲ್ಲ, ತಿಂಡಿ ಏನು ಮಾಡಲಿಲ್ಲ. ಬೆಳಗ್ಗೆನೇ ಸೊಪ್ಪು ಉಪ್ಪು ಸಾಂಬಾರು, ಮುದ್ದೆ, ಸಾರು, ಉಪ್ಸಾರು, ಖಾರ ಫ್ರೆಶ್ಶಾಗಿ ಅರ್ದಿದ್ರು. ಅದೇ ತಾನೇ ಎಲ್ಲರೂ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ನಾಷ್ಟ ತಿಂಡಿಗಿಂತ ಬೆಳಗ್ಗೆ ಹೊಟ್ಟೆ ತುಂಬ ಅನ್ನ ಸಾಂಬಾರು ಮುದ್ದೆ ಊಟ ಮಾಡಿದ್ರೇ ಚೆಂದ. ಖಾರದ ಜೊತೆ ಒಂದು ನಿಂಬೆಹಣ್ಣು ಮತ್ತು ತುಪ್ಪ ಹಾಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಊಟ ಮಾಡಿದ್ರು. ಮಧ್ಯಾಹ್ನಕ್ಕೆ ಅದೇ ಸಾಂಬಾರಿತ್ತು. ಅಮ್ಮ ಬಿಸಿ ಬಿಸಿ ಅನ್ನ ಮಾಡಿದರು. ತುಪ್ಪ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ವೆಲ್ಕಮ್ ಬ್ಯಾಕ್ ಟು ಆಶಾ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಇವತ್ತು ಸ್ಯಾಟರ್ಡೆ ಅಲ್ಲ ಮಮ್ಮ? ಸ್ಯಾಟರ್ಡೆ. ವಾವ್, ನವಿಲು ನೋಡಿ, ನವಿಲು ಹೋಗ್ತಾ ಇದೆ. ವಾಕಿಂಗ್ ಬಂದಿದ್ವಿ ನೋಡಿ, ಅಲ್ಲಿದೆ ನವಿಲು ನೋಡಿ. ಸಂಜೆ ಆಯಿತು ಅಂದರೆ ಸಿಕ್ಕಾಬಟ್ಟೆ ನವಿಲುಗಳು ಬರುತ್ತೆ ಇಲ್ಲಿ ಅಕ್ಕಪಕ್ಕ ಎಲ್ಲ. ವಾಕಿಂಗ್ ಹೋಗ್ತಾ ಇದ್ವಿ. ಜಾನವಿ ಮಾತಾಡ್ತಾ ಇದ್ಲು, ಮಧ್ಯದಲ್ಲಿ ಒಂದು ನವಿಲು ಸಿಕ್ತು. ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಕಟ್ ಮಾಡಿಬಿಟ್ಟೆ ನಾನು ಮಾತಾಡೋದನ್ನು. ಇಲ್ಲಿ ಸುತ್ತಮುತ್ತ ನವಿಲುಗಳು ಸಿಕ್ಕಾಬಟ್ಟೆ ಬರುತ್ತೆ ಈವ್ನಿಂಗ್ ಟೈಮಲ್ಲಿ. ಮತ್ತು ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಂತೂ ಇನ್ನೂ ಚೆನ್ನಾಗಿ ಅದ್ರ ಕೂಗೋ ಶಬ್ದ, ಆ ನವಿಲು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮನೆ ಮುಂದೆ ಕಡೆನೆಲ್ಲ ಓಡಾಡ್ತಿರ್ತಲ್ಲ ಮನೆ, ರೋಡ್ ಹತ್ರನೇ ಬಂದ್ಬಿಡುತ್ತೆ. ಈಗ ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ ನಾವು. ಈಗ ಸಂಜೆ ಈವ್ನಿಂಗು ನಾನು ಜಾನ್ವಿ ಬಟರ್ಫ್ಲೈ ವಾಕಿಂಗ್ ಹೋಗ್ತಾ ಇದ್ದೀವಿ. ಪ್ಲೇಸ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿ ಸುತ್ತಮುತ್ತ ಹೋಗ್ತಾ ಇದ್ದೀವಿ ವಾಕಿಂಗ್ಗೆ. ಹಿಂಗೆ ಮೇಲಕ್ಕೆ ಹೋಗ್ಬೇಕು. ಹಿಂಗೆ ಬುದ್ಧಿ ಕೆರೆಗೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಮನೇಲಿ ಯಾರೂ ಬರಲಿಲ್ಲ, ಅದಕ್ಕೆ ನಾನು ನಮ್ಮ ಅಮ್ಮ ಇಬ್ಬರೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಜ್ಜಿಗಂತೂ ಬರೋಕ್ಕಾಗಲ್ಲ, ಅಜ್ಜಿ ಕಾಲು ನೋವಿದೆ. ತಮ್ಮನೂ ಬರಲ್ಲ ಅಂತ ಮನೇಲೆ ಉಳ್ಕೊಂಡ. ಉಷಾ ಚಿಕ್ಕಿಗೂ ಹೆಲ್ತ್ ಅಪ್ಸೆಟ್ ಆಗಿದೆ, ಅದಕ್ಕೆ ಯಾರು ಬರಲಿಲ್ಲ. ನಾನು ಮತ್ತು ಅಮ್ಮ ಮಾತ್ರ ಹೋಗ್ತಿದ್ದೀವಿ. ಇವ್ರಿಗೆ ಇನ್ನೊಂದು ಎಕ್ಸಾಮು ಸೋಮವಾರ ಇತ್ತು. ಅದು ಮಹಾವೀರ ಜಯಂತಿ ಇದೆ, ಮಂಗಳವಾರ ಇದ್ದಿದ್ದು ಮಂಡೇನೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅವರು ಮಂಡೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಮಹಾವೀರ ಜಯಂತಿ. ಅದಕ್ಕೆ ನಮಗೆ ಎಕ್ಸಾಮು ಸೋಮವಾರ ಇದ್ದಿದ್ದು ಮಂಗಳವಾರ ಪೋಸ್ಟ್ಪೋನ್ ಆಗಿದೆ. ಸೋಮವಾರ ಇತ್ತು ಎಕ್ಸಾಮು. ಈಗ ಇನ್ನೊಂದು ದಿನ ಎಕ್ಸ್ಟ್ರಾ. ಆ್ಯಕ್ಚುಲಿ ನನಗೆ ಮಂಡೇ ಮ್ಯಾಥ್ಸ್ ಇದ್ದಿದ್ದು. ಇವಾಗ 3 days ರಜಾ ಬಂದಂಗೆ ಆಯಿತು ನನಗೆ ಮ್ಯಾಥ್ಸ್ ಹೊತ್ಕೊಳ್ಳೋಕ್ಕೆ. 2 days ಇತ್ತು, 3 days ಒಂದೇ ಎಕ್ಸ್ಟ್ರಾ. ಮ್ಯಾಥ್ಸ್ ಇದೆ. ನನ್ನ ಮಗನಿಗೆ EVS.
ಬಂದ್ವಿ ಲಿಂಗಾವತಿ ಕೆರೆಗೆ. ಅಮ್ಮ ಒಳಗೋದ್ರು, ನಾನೀಗ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಮ್ಮ ಹೊರ್ಟೋಗಿದ್ದಾರೆ ಮುಂದೆ ನೋಡಿ. ಅಮ್ಮ ವೇಟ್ ಮಾಡ್ತಿದ್ದಾರೆ ನನಗೋಸ್ಕರ. ಇಲ್ಲಂತೂ ಇಲ್ಲೂ ಅಷ್ಟೇ ತುಂಬ ನವಿಲುಗಳು ಸಿಗುತ್ತೆ ನೋಡೋದಕ್ಕೆ. ಮೀನು ಸೆಂಟರ್ ಆಗ್ತಾ ಒಳಗೆ ಹೋದಾಗೆ ಫಾರೆಸ್ಟ್ ಥರ ಇರುತ್ತಲ್ಲ, ಇನ್ನು ಒಳಗೆ ಹೋದಾಗೆಲ್ಲ ಅಲ್ಲೂ ನವಿಲುಗಳೆಲ್ಲ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ಮಾತ್ರ ಪ್ಲೇಸ್ ಅಂತೂ. ನೋಡಿ ಪಕ್ಷಿಗಳು ಕೂಗೋದೆಲ್ಲ ಕೇಳಿಸ್ತಾ ಇದೆಯಾ ನೋಡಿ. ಎಂಟರ್ ಆಗ್ತಾ ಇದ್ದಂಗೆ ಒಳಗೆ ಹೋಗ್ತದಂಗೆ ಫಾರೆಸ್ಟ್ ಒಳಗೆ ಹೋದಂಗೆ ಅನ್ನಿಸುತ್ತೆ ನಿಮಗೆ. ನೋಡಿ ಥರ ಒಂದು ನೋಡಿ ಫುಲ್ಲು ಕಾಡು ತಾನೇ ಇದೆ ಅಕ್ಕಪಕ್ಕ ಅಂತ. ಈ ಕಡೆ ಇದ್ಲಿಂದ ಆ ಕಡೆ ಹೋದ್ರೆ ಬೊಟಾನಿಕಲ್ ಗಾರ್ಡನಾ? ಕಂಡೇಕೆ ಆಗಿಲ್ಲ. ಹೋಗ್ಲಾ? ಹೌದಾ? ಒಳ್ಳೆ ಬೋಟ್ ಸೆಂಚುರಿ ಇತ್ತಲ್ಲ ನಮ್ಮೂರಲ್ಲಿ, ಆ ಥರ ಐತೆ.
ವಾಕಿಂಗ್ ಮುಗೀತು, ಮನೆಗೆ ಬಂದ್ವಿ ಈಗ. ಏನು ಗಾಳಿ, ಸಿಕ್ಕಾಬಟ್ಟೆ ಗಾಳಿ ಇದೆ. ಎಲ್ಲೋ ಮಳೆ ಬರ್ತಾ ಇದೆ, ಸಿಕ್ಕಾಬಟ್ಟೆ ಗಾಳಿ ಇತ್ತು. ವಾಕಿಂಗ್ ಮುಗೀತು, ನಮ್ಮದು ಮನೆಗೆ ಬಂದ್ವಿ. ನಮ್ಮ ಮನೇಲಿ ಏನು ಮಾಡ್ತಾವ್ರೋ ಗೊತ್ತಿಲ್ಲ. ನಮ್ಮ ಬಾಡಿಗಾರ್ಡ್ಗಳು ನೋಡಿ ಹೊರಗಡೆ ಆರಾಮಾಗಿ ಮಲಗಿದ್ದಾರೆ. ಬರ್ತಾ ಇದ್ದಾರೆ. ಏನ್ರ 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 ಬನ್ರ ಬನ್ರಿ.